ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಾನು ಇವತ್ತು ವಿಶಿಷ್ಟ ರೀತಿಯಲ್ಲಿ ತನ್ನ ಗುರುದಕ್ಷಿಣೆಯನ್ನು ಸಲ್ಲಿಸಿದಂತಹ ಗಾಲವ ಅನ್ನುವವನ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೇನೆ. ಇದು ಕೌಶಿಕ ಮಹಾರಾಜ ತನ್ನ ರಾಜ್ಯವನ್ನೆಲ್ಲ ಬಿಟ್ಟು ವಿಶ್ವಾಮಿತ್ರನಾಗುವಾಗ ನಡೆದಂತಹ ಘಟನೆ. ಒಮ್ಮೆ ಯಮಧರ್ಮರಾಜ ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ವಸಿಷ್ಠರ ರೂಪವನ್ನು ಧರಿಸಿ ಆಹಾರವನ್ನು ಅಪೇಕ್ಷಿಸಿ ವಿಶ್ವಾಮಿತ್ರರ ಆಶ್ರಮಕ್ಕೆ ಬರ್ತಾನೆ. ವಿಶ್ವಾಮಿತ್ರರಿಗೆ ವಸಿಷ್ಠರ ಮೇಲೆ ಮೊದಲಿನಿಂದಲೂ ಬದ್ಧ ದ್ವೇಷ ಇದ್ದ ಕಾರಣ ವಸಿಷ್ಠರನ್ನು ತಮ್ಮ ಆಶ್ರಮದಲ್ಲಿ ನೋಡಿದಾಗ ಆತಂಕಕ್ಕೊಳಗಾಗ್ತಾರೆ. ಆದರೆ ಆಹಾರವನ್ನು ಅಪೇಕ್ಷಿಸಿ ಬಂದಂತಹವರನ್ನು ಉಪಚರಿಸದೇ ಇರೋದು ಸರಿಯಲ್ಲ ಅಂತ ಹೇಳಿ ವಸಿಷ್ಠರಲ್ಲಿ, ನೀವು ಇಲ್ಲೇ ಸ್ವಲ್ಪ ಹೊತ್ತು ಕಾದ್ರಿ ಅಂತಾದರೆ ನಾನು ನಿಮಗೆ ಆಹಾರವನ್ನು ಸಿದ್ಧಪಡಿಸಿ ತರ್ತೇನೆ ಅಂತ ಹೇಳ್ತಾರೆ. ಹಾಗೆ ಚರುವನ್ನು ಸಿದ್ಧಪಡಿಸಿ ತಂದು ನೋಡುವಾಗ ವಸಿಷ್ಠರು ಆ ಜಾಗದಲ್ಲಿರೋದಿಲ್ಲ. ವಸಿಷ್ಠರನ್ನು ಹುಡುಕ್ತಾ ಹೋಗುವಾಗ ವಿಶ್ವಾಮಿತ್ರರಿಗೆ ನಿಜವಾದ ವಸಿಷ್ಠರೇ ಕಾಣಸಿಗ್ತಾರೆ. ಅವರಲ್ಲಿ ವಿಶ್ವಾಮಿತ್ರರು ತಾವು ತಯಾರಿಸಿದಂತಹ ಆಹಾರವನ್ನು ಸ್ವೀಕರಿಸಿ ಅಂತ ಕೇಳಿದಾಗ ವಸಿಷ್ಠರು, ಸ್ವಲ್ಪ ಸಮಯದ ಹಿಂದಷ್ಟೇ ನಾನು ಹತ್ತಿರದಲ್ಲೇ ಇದ್ದಂತಹ ಒಂದು ಆಶ್ರಮದಲ್ಲಿ ಆಹಾರವನ್ನು ಸ್ವೀಕರಿಸಿದ್ದೇನೆ, ಇನ್ನು ಕೆಲವು ಸಮಯಗಳ ನಂತರ ನೀವು ತಯಾರಿಸಿದ ಆಹಾರವನ್ನು ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಹೊರಟು ಹೋಗಿಬಿಡ್ತಾರೆ. ವಿಶ್ವಾಮಿತ್ರರು ವಸಿಷ್ಠರಿಗಾಗಿ ಚರುವಿನ ಪಾತ್ರೆಯನ್ನು ಹೊತ್ತು ಕಾಯ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತವೆ, ತಿಂಗಳು ಕಳೆಯುತ್ತವೆ, ವರ್ಷವೇ ಕಳೆದು ಹೋಗುತ್ತೆ. ಆಗ ವಿಶ್ವಾಮಿತ್ರರ ಶಿಷ್ಯನಾದಂತಹ ಗಾಲವ ಎನ್ನುವವನು ವಿಶ್ವಾಮಿತ್ರರ ಎಲ್ಲ ರೀತಿಯ ಸೇವೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಸುದೀರ್ಘ 100 ವರ್ಷಗಳು ಕಳೆದು ಹೋಗುತ್ತೆ. ಇದರಿಂದ ಸಂತೋಷಗೊಂಡಂತಹ ಯಮಧರ್ಮರಾಯ ಮತ್ತೆ ವಸಿಷ್ಠರ ರೂಪವನ್ನು ಧರಿಸಿ ವಿಶ್ವಾಮಿತ್ರರ ಬಳಿಗೆ ಬಂದು ಅವರು ತಯಾರಿಸಿದಂತಹ ಆಹಾರವನ್ನು ಸ್ವೀಕರಿಸ್ತಾನೆ. ಆ ಆಹಾರ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ, ಆಗ ತಾನೇ ತಯಾರಿಸಿ ಇಟ್ಟಂತಹ ಆಹಾರ ಹೇಗಿರುತ್ತೋ ಅಷ್ಟು ತಾಜಾತನದಿಂದ ಕೂಡಿರುತ್ತೆ. ಇದರಿಂದ ಸಂತೃಪ್ತಿಗೊಂಡಂತಹ ಯಮಧರ್ಮರಾಯ ವಿಶ್ವಾಮಿತ್ರರನ್ನು ಹರಸಿ ಹೊರಟು ಹೋಗ್ತಾನೆ. ಸುದೀರ್ಘ 100 ವರ್ಷಗಳ ಕಾಲ ತನ್ನ ಸೇವೆಯನ್ನು ಮಾಡಿದಂತಹ ಗಾಲವನಿಗೆ ವಿಶ್ವಾಮಿತ್ರರು ಸಕಲ ವಿದ್ಯೆಯನ್ನು ಧಾರೆ ಎರೀತಾರೆ. ಇದರಿಂದ ಸಂತೋಷಗೊಂಡಂತಹ ಗಾಲವ ವಿಶ್ವಾಮಿತ್ರರಿಗೆ ಗುರುದಕ್ಷಿಣೆ ರೂಪದಲ್ಲಿ ಏನನ್ನಾದರೂ ಕೊಡಬೇಕು ಅಂತ ನಿರ್ಧರಿಸ್ತಾನೆ. ವಿಶ್ವಾಮಿತ್ರರಲ್ಲಿ ಗುರುದಕ್ಷಿಣೆ ಬಗ್ಗೆ ಕೇಳಿದಾಗ ಅವರು, ಗಾಲವ, ಈಗಾಗಲೇ ನೀನು 100 ವರ್ಷಗಳ ಕಾಲ ನನ್ನ ಸೇವೆಯನ್ನು ಮಾಡಿದ್ದೀಯ, ಇದಕ್ಕಿಂತ ಮಿಗಿಲಾದಂತಹ ಗುರುದಕ್ಷಿಣೆ ಇಲ್ಲ. ನನ್ನ ಗುರುದಕ್ಷಿಣೆ ಕೊಡಲ್ಪಟ್ಟಿದೆ ಅಂತ ಭಾವಿಸಿಕೊಂಡು ನೀನು ನಿನ್ನ ಜೀವನವನ್ನು ನಡೆಸಿಕೋ ಅಂತ ಹೇಳ್ತಾರೆ. ಆದರೂ ಸಮಾಧಾನಗೊಳ್ಳದಂತಹ ಗಾಲವ ತನ್ನ ಬಳಿ ಏನುಂಟು ಅಥವಾ ಏನಿಲ್ಲ ಅನ್ನೋದನ್ನು ಯೋಚನೆ ಮಾಡದೆ ಮತ್ತೆ ಈ ವಿಷಯವನ್ನು ಪ್ರಸ್ತಾಪಿಸ್ತಾನೆ. ಇದರಿಂದ ಕಿರಿಕಿರಿಗೊಂಡು ಕೋಪಗೊಂಡಂತಹ ವಿಶ್ವಾಮಿತ್ರರು, ನನಗೆ ಒಂದು ಕಿವಿ ಕಪ್ಪಾಗಿರುವಂತಹ ಬಿಳಿ ಬಣ್ಣದ 800 ಕುದುರೆಗಳನ್ನು ತಂದು ಕೊಡು ಅಂತ ಕೇಳಿಬಿಡ್ತಾರೆ. ಪ್ರೀತಿಯ ಮೈಥೋಸ್ಕ್ವಾಡ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಿದ್ರೆ ದಯವಿಟ್ಟು ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಈ ರೀತಿಯ ಪ್ರೋತ್ಸಾಹ ಇನ್ನೂ ಇಂತಹ ಹಲವು ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸ್ಫೂರ್ತಿ ನೀಡುತ್ತೆ. ಗುರುಗಳ ಈ ಮಾತನ್ನು ಕೇಳಿ ಗಾಲವನಿಗೆ ಬಹಳ ಚಿಂತೆ ಪ್ರಾರಂಭವಾಗುತ್ತೆ. ಸಾಮಾನ್ಯವಾದಂತಹ ಒಂದು ಕುದುರೆಯನ್ನೇ ತಂದು ಕೊಡಲಾಗದಂತಹ ಪರಿಸ್ಥಿತಿಯಲ್ಲಿರುವಂತಹ ತಾನು ವಿಶಿಷ್ಟ ಗುಣಗಳನ್ನು ಹೊಂದಿರುವಂತಹ 800 ಕುದುರೆಗಳನ್ನು ಹೇಗೆ ತಂದು ಕೊಡೋದು ಅಂತ ಅವನು ಚಿಂತಿಸ್ತಾನೆ. ಗುರುಗಳು ತನ್ನ ಸೇವೆಯಿಂದ ಸಂತೃಪ್ತಿಯನ್ನು ಹೊಂದಿತ್ತು, ಆದರೂ ನಾನೇ ಅವರನ್ನು ಒತ್ತಾಯಿಸಿದೆ, ಯಾಕಾದರೂ ಹೀಗೆ ಮಾಡಿದ್ನು ಅಂತ ಅವನು ದುಃಖ ಪಡ್ತಾನೆ. ಇದೇ ಚಿಂತೆಯಲ್ಲಿ ಗಾಲವ ಅನ್ನಾಹಾರಗಳನ್ನು ತ್ಯಜಿಸ್ತಾನೆ. ಆಹಾರವನ್ನು ಸೇವಿಸದೆ ಅವನ ದೇಹದಲ್ಲಿ ಚರ್ಮ ಮತ್ತು ಮೊಳೆಗಳು ಮಾತ್ರ ಉಳಿದಿರುತ್ತವೆ. ಆಗ ಅವನಿಗೆ ಒಂದು ಯೋಚನೆ ಬಂತು. ಮಹಾವಿಷ್ಣುವನ್ನು ಆರಾಧಿಸಿ ಗುರುದಕ್ಷಿಣೆಯನ್ನು ಸಲ್ಲಿಸೋಣ ಅಂತ ಹೇಳಿ ವಿಷ್ಣುವನ್ನು ಆರಾಧಿಸ್ತಾನೆ. ಇವನ ಭಕ್ತಿಗೆ ಒಲಿದಂತಹ ಮಹಾವಿಷ್ಣು ತನ್ನ ವಾಹನವಾದಂತಹ ಗರುಡನನ್ನು ಗಾಲವನ ಸಹಾಯಕ್ಕೆ ಕಳಿಸಿಕೊಡ್ತಾನೆ. ಪ್ರತ್ಯಕ್ಷನಾದಂತಹ ಗರುಡ, ನಿನಗೆ ಏನು ಸಹಾಯ ಬೇಕು ಅಂತ ಗಾಲವನಲ್ಲಿ ಕೇಳಿದಾಗ, ಒಂದು ಕಿವಿ ಮಾತ್ರ ಕಪ್ಪಾಗಿರುವ ಬಿಳಿ ಬಣ್ಣದ 800 ಕುದುರೆಗಳನ್ನು ನಾನು ಹುಡುಕಿ ಹೊರಟಿದ್ದೇನೆ, ಇದಕ್ಕೆ ನಿನ್ನ ಸಹಾಯ ಬೇಕು ಅಂತ ಕೇಳಿದಾಗ ಗರುಡ ಒಪ್ಪುತ್ತಾನೆ. ಗರುಡ ಮತ್ತು ಗಾಲವ ಇಬ್ಬರು 800 ಕುದುರೆಗಳನ್ನು ಹುಡುಕಿ ಹೊರಡ್ತಾರೆ. ಕುದುರೆಯನ್ನು ಹುಡುಕ್ತಾ ಗರುಡ ಗಾಲವನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹಾರಿ ಹೋಗ್ತಾ ಇರುವಾಗ ವಿಶ್ವಾಮಿತ್ರರು ಕಾಣಿಸ್ತಾರೆ. ಅವರು ಗಾಲವನಲ್ಲಿ, ಗಾಲವ, ನೀನಾಗಿಯೇ ಗುರುದಕ್ಷಿಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದೀಯ, ಅದರ ಅರ್ಥ ನೀನು ಯಾವಾಗಾದರೂ ಸಲ್ಲಿಸಿದರೆ ಆದೀತು, ಬಹಳ ಸಮಯ ಇದೆ ಅಂತ ಅಲ್ಲ. ನಾನು ಇಲ್ಲಿ ಕೆಲವು ಸಮಯಗಳ ಕಾಲ ಇರ್ತೇನೆ, ನೀನು ಗುರುದಕ್ಷಿಣೆಯನ್ನು ಸಲ್ಲಿಸುವುದೇ ಹೋದಾದರೆ ಅಷ್ಟರೊಳಗೆ ಸಲ್ಲಿಸಿಬಿಡು ಅಂತ ಹೇಳ್ತಾರೆ. ಇದರಿಂದ ಗಾಲವನಿಗೆ ಮತ್ತಷ್ಟು ಚಿಂತೆ ಪ್ರಾರಂಭವಾಗುತ್ತೆ. ಆಗ ಗರುಡನೇ ಗಾಲವನನ್ನು ಸಮಾಧಾನ ಪಡಿಸ್ತಾನೆ. ಗಾಲವ, ಈ ಪ್ರಪಂಚದಲ್ಲಿ ಏನನ್ನಾದರೂ ಪಡೆಯುವುದಕ್ಕಿಂತ ಮೊದಲು
ಅದಕ್ಕೆ ಸಮಾನವಾದಂತಹ ಸಂಪತ್ತನ್ನು ಗಳಿಸಬೇಕಾಗತ್ತೆ. ಮೊದಲು ನೀನು 800 ಕುದುರೆಗಳನ್ನು ಕೊಂಡುಕೊಳ್ಳೋದಕ್ಕೆ ಬೇಕಾಗುವಷ್ಟು ಸಂಪತ್ತನ್ನು ಅಥವಾ ಹಣವನ್ನು ಗಳಿಸಿಕೊ. ಅದಕ್ಕಾಗಿ ಯಾವ ರಾಜ ದಾನ ಧರ್ಮಗಳಲ್ಲಿ ಹೆಸರುವಾಸಿಯಾಗಿದ್ದಾನೋ ಹಾಗೂ ರಾಜ್ಯವನ್ನ ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೋ ಅಂತಹ ರಾಜನ ಸಹಾಯವನ್ನು ಪಡೆದುಕೋ. ಹಾಗೆ ನೋಡಿದರೆ ಪ್ರಸ್ತುತ ಕಾಲದಲ್ಲಿ ಚಂದ್ರವಂಶೀಯನಾದಂತಹ ಯಯಾತಿ ಮಹಾರಾಜ ಪ್ರತಿಷ್ಠಾನಪುರವನ್ನು ಆಳ್ತಾ ಇದ್ದಾನೆ. ನಾವಿಬ್ಬರು ಅಲ್ಲಿಗೆ ಹೋಗಿ ಯಯಾತಿಯ ಸಹಾಯವನ್ನು ಕೇಳೋಣ ಅಂತ ಹೇಳಿ ಗರುಡ ಮತ್ತು ಗಾಲವರು ಪ್ರತಿಷ್ಠಾನಪುರಕ್ಕೆ ಹೊರಡ್ತಾರೆ. ಗರುಡ ಮತ್ತು ಗಾಲವರು ಪ್ರತಿಷ್ಠಾನಪುರಕ್ಕೆ ಬಂದು ಯಯಾತಿ ಮಹಾರಾಜನನ್ನು ಭೇಟಿಯಾಗ್ತಾರೆ. ಯಯಾತಿ ಮಹಾರಾಜನ ಹತ್ತಿರ ಗಾಲವ ಹಿಂದೆ ನಡೆದಂತಹ ಎಲ್ಲ ಕಥೆಯನ್ನು ಹೇಳಿ, ತಾನೀಗ ಒಂದು ಕಿವಿ ಮಾತ್ರ ಕಪ್ಪಾಗಿರುವಂತಹ ಬಿಳಿಯ ಬಣ್ಣದ 800 ಕುದುರೆಗಳ ಹುಡುಕಾಟದಲ್ಲಿದ್ದೇನೆ, ಅದಕ್ಕೆ ಬೇಕಾಗುವಂತಹ ಸಂಪತ್ತಿನ ಸಹಾಯವನ್ನು ಕೇಳಿಕೊಂಡು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಯಯಾತಿ ಮಹಾರಾಜ ಪ್ರಪಂಚದಲ್ಲಿ ಅದೆಷ್ಟೋ ಅರಸರುಗಳಿದ್ರೂ ಕೂಡ ಸಹಾಯವನ್ನು ಯಾಚಿಸಿ ತನ್ನ ಬಳಿಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷವನ್ನು ಹೊಂದುತ್ತಾನೆ. ಆಗ ಅವನು ಹೇಳ್ತಾನೆ, ನೀವು ಕೇಳಿದಷ್ಟು ಸಂಪತ್ತು ನನ್ನಲ್ಲಿಲ್ಲ, ಆದರೂ ನಿಮಗೆ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಮನಸ್ಸಾಗುತ್ತಾ ಇಲ್ಲ. ನನಗೊಬ್ಬಳು ಮಗಳಿದ್ದಾಳೆ, ಅವಳ ಹೆಸರು ಮಾಧವಿ, ಅಪ್ರತಿಮ ಸುಂದರಿ. ಅವಳನ್ನು ಪಡೆಯೋದಕ್ಕೆ ಕೇವಲ ಮಾನವರಲ್ಲದೆ ದೇವತೆಗಳು ಕೂಡ ತಮ್ಮ ಎಲ್ಲ ಸಂಪತ್ತನ್ನು ವ್ಯಯಿಸುವುದಕ್ಕೆ ಸಿದ್ಧರಿದ್ದಾರೆ. ಅವಳನ್ನೇ ನಿಮ್ಮ ಜೊತೆಗೆ ಕಳಿಸಿಕೊಡ್ತೇನೆ, ಅವಳನ್ನು ಬಳಸಿಕೊಂಡೇ ನೀವು ನಿಮಗೆ ಬೇಕಾದ್ದನ್ನು ಗಳಿಸಿಕೊಳ್ಳಿ ಅಂತ ಹೇಳಿ ಮಾಧವಿಯನ್ನು ಗಾಲವನ ಜೊತೆಗೆ ಕಳಿಸಿಕೊಡ್ತಾನೆ. ಅದಾದ ನಂತರ ಗರುಡನು ಕೂಡ ಗಾಲವನಲ್ಲಿ ಮಾಧವಿಯನ್ನು ಬಳಸಿಕೊಂಡು ನಿನಗೆ ಬೇಕಾದಂತಹ ಅಶ್ವಗಳನ್ನು ಪಡೆದುಕೋ ಅಂತ ಹೇಳಿ ಹೊರಟು ಹೋಗ್ತಾನೆ. ಗಾಲವ ಮುಂದೆ ಯಾರ ಬಳಿಗೆ ಹೋಗಬೇಕು ಅಂತ ಯೋಚಿಸಿದಾಗ ಅವನಿಗೆ ಸೂರ್ಯವಂಶದ ಹರ್ಯಶ್ವನ ನೆನಪಾಗತ್ತೆ. ಅವನ ಬಳಿಗೆ ಹೋಗೋದೇ ಸೂಕ್ತ ಅಂತ ಹೇಳಿ ಗಾಲವ ಮತ್ತು ಮಾಧವಿಯರು ಹರ್ಯಶ್ವನನ್ನು ಹುಡುಕಿಕೊಂಡು ಅಯೋಧ್ಯೆಗೆ ಬರುತ್ತಾರೆ. ಹರ್ಯಶ್ವ ಗಾಲವ ಮತ್ತು ಮಾಧವಿಯರನ್ನು ನೋಡಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉಪಚರಿಸ್ತಾನೆ. ಗಾಲವ ತನ್ನ ಹಿಂದಿನ ಕಥೆಯನ್ನೆಲ್ಲ ಹೇಳಿ ಯಯಾತಿ ಮಾಧವಿಯನ್ನು ಕಳಿಸಿಕೊಟ್ಟ ಕಥೆಯನ್ನು ಹರ್ಯಶ್ವನಿಗೆ ಹೇಳ್ತಾನೆ. ಹರ್ಯಶ್ವ ಮಾಧವಿಯನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ಆಸೆ ಮೂಡುತ್ತೆ. ನಾನು ಒಂದು ಮಗುವನ್ನ ಮಾಧವಿಯಿಂದಲೇ ಪಡೆದ್ರೆ ನನ್ನ ವಂಶಕ್ಕೂ ಸಾರ್ಥಕತೆ ಬರುತ್ತೆ ಅಂತ ಅಂದುಕೊಳ್ತಾನೆ. ಇದನ್ನು ಗಮನಿಸಿದಂತಹ ಗಾಲವ ಹರ್ಯಶ್ವನಲ್ಲಿ, ಅರಸ, ನೀನು ಮಾಧವಿಯನ್ನು ಬಯಸಿದ್ದೀಯ ಅಂತ ನನಗೆ ಅರ್ಥವಾಗಿದೆ. ಮಾಧವಿಯನ್ನು ನೀನು ಪಡೆಯಬೇಕು ಅಂತಾದರೆ ನನಗೆ ಒಂದು ಕಿವಿ ಕಪ್ಪಾಗಿರುವಂತಹ ಬಿಳಿಯ ಬಣ್ಣದ 800 ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ನೀಡಿ ಮಾಧವಿಯನ್ನು ನೀನು ಹೊಂದಬಹುದು ಅಂತ ಹೇಳ್ತಾನೆ. ಆಗ ಹರ್ಯಶ್ವ ಬೇಸರದಿಂದ, ಗಾಲವರೇ, ನನ್ನಲ್ಲಿ ಅಂತಹ ಗುಣಗಳನ್ನು ಹೊಂದಿರುವಂತಹ ಕೇವಲ 200 ಕುದುರೆಗಳು ಮಾತ್ರ ಇವೆ. ಆದರೆ ನನ್ನದೊಂದು ಬೇಡಿಕೆ ಇದೆ. ನಾನು ಮಾಧವಿಯನ್ನು ಸೇರಿ ಒಂದು ಮಗುವನ್ನು ಪಡೆಯಬೇಕು ಅನ್ನುವಂತಹ ಅಪೇಕ್ಷೆಯಲ್ಲಿದ್ದೆ. ಆದರೆ ನಾನು ನಿಮ್ಮನ್ನು ತಡೆಯೋದಿಲ್ಲ. ಈ ವಿಷಯದಲ್ಲಿ ನೀವು ಹೇಗೆ ಹೇಳ್ತೀರೋ ಆ ರೀತಿಯಾಗಿ ನಡೆದುಕೊಳ್ತೇನೆ ಅಂತ ಹೇಳ್ತಾನೆ. ಆಗ ಗಾಲವನಿಗೆ 800 ಕುದುರೆಗಳನ್ನು ಪಡೆಯಲಿಕ್ಕಾಗಲಿಲ್ವಲ್ಲ ಎನ್ನುವಂತಹ ಚಿಂತೆ ಮತ್ತೆ ಪ್ರಾರಂಭವಾಗುತ್ತೆ. ಗಾಲವನ ಚಿಂತೆಯನ್ನು ನೋಡಿದಂತಹ ಮಾಧವಿ ಒಂದು ವಿಷಯವನ್ನು ಹೇಳ್ತಾಳೆ. ಗಾಲವರೇ, ಒಂದೇ ಕಡೆ 800 ಕುದುರೆಗಳನ್ನು ಹುಡುಕೋದು ನಿಮಗೆ ಕಷ್ಟವಾಗಬಹುದು. ಆದ್ದರಿಂದ ಸದ್ಯಕ್ಕೆ 200 ಕುದುರೆಗಳನ್ನು ನೀವು ಪಡೆಯಿರಿ. ಒಂದು ಮಗು ಹುಟ್ಟುವವರೆಗೂ ನಾನು ಇಲ್ಲಿಯೇ ಇರ್ತೇನೆ. ಅದಕ್ಕಾಗಿ ನೀವು ಚಿಂತೆ ಪಡೋದು ಬೇಡ. ನನಗೊಂದು ವರ ಇದೆ. ಮಗುವನ್ನು ಹೆತ್ತ ಮೇಲೂ ನಾನು ಕನ್ಯೆಯಾಗಿಯೇ ಉಳಿತೇನೆ. ಆಮೇಲೆ ಮತ್ತೆ ನಿಮ್ಮ ಜೊತೆ ಉಳಿದ ಕುದುರೆಗಳನ್ನು ಹುಡುಕೋದಕ್ಕೆ ಸೇರಿಕೊಳ್ತೇನೆ ಅಂತ ಹೇಳ್ತಾಳೆ. ಕೆಲವು ಕಾಲ ಕಳೆದ ನಂತರ ಹರ್ಯಶ್ವ ಮಾಧವಿಯಲ್ಲಿ ಒಂದು ಗಂಡು ಮಗುವನ್ನು ಪಡೆಯುತ್ತಾನೆ. ಆ ಮಗುವಿಗೆ ವಸುಮನಸ ಎನ್ನುವಂತಹ ಹೆಸರನ್ನ ಇಡ್ತಾನೆ. ನಿಬಂಧನೆಯಂತೆ ಗಾಲವ ಮಾಧವಿಯನ್ನು ಕರೆದುಕೊಂಡು ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಆದರೆ ಆ 200 ಕುದುರೆಗಳನ್ನು ಮಾತ್ರ ತಕ್ಷಣಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಯಾಕಂದ್ರೆ 800 ಕುದುರೆಗಳ ಸಂಗ್ರಹಣವೂ ಆದ ನಂತರ ಅವುಗಳನ್ನು ಒಮ್ಮೆಗೆ ವಿಶ್ವಾಮಿತ್ರರಿಗೆ ಒಪ್ಪಿಸುವುದೇ ಗಾಲವನಿಗೆ ಸುಲಭದ ಕೆಲಸವಾಗಿತ್ತು. ಮುಂದೆ ಗಾಲವ ಮತ್ತು ಮಾಧವಿಯರು ಕಾಶಿಯ ರಾಜನಾದಂತಹ ದಿವೋದಾಸನ ಬಳಿಗೆ ಹೋಗ್ತಾರೆ. ಇಲ್ಲಿಯೂ ಕೂಡ ಹರ್ಯಶ್ವನ ಬಳಿ ನಡೆದಂತಹ ಸನ್ನಿವೇಶವೇ ನಿರ್ಮಾಣವಾಗ್ತದೆ. ಇವನ ಬಳಿಯೂ ಕೇವಲ 200 ಕುದುರೆಗಳು ಮಾತ್ರ ಇತ್ತು. ಅದಕ್ಕೆ ಪ್ರತಿಯಾಗಿ ಮಾಧವಿಯಿಂದ ಒಂದು ಸಂತಾನವನ್ನು ಪಡೀತೇನೆ ಅಂತ ಹೇಳ್ತಾನೆ. ಕೆಲವು ಕಾಲ ಕಳೆದ ಬಳಿಕ ಒಂದು ಗಂಡು ಮಗು ಜನಿಸುತ್ತದೆ. ಆ ಮಗುವಿಗೆ ಪ್ರತರ್ಧನ ಎನ್ನುವಂತಹ ಹೆಸರನ್ನು ಇಡ್ತಾರೆ. ನಂತರ ಗಾಲವ ಒಪ್ಪಂದದಂತೆ ಮಾಧವಿಯನ್ನು ಕರೆದುಕೊಂಡು ಕಾಶಿಯಿಂದ ಹೊರಡ್ತಾನೆ. ಇದಾದ ನಂತರ ಗಾಲವ ಮತ್ತು ಮಾಧವಿ ಭೋಜ ದೇಶದ ಉಶೀನರನ ಬಳಿಗೆ ಹೋಗ್ತಾರೆ. ಗಾಲವ ನಡೆದ ಕಥೆಯನ್ನೆಲ್ಲ ಹೇಳಿ ಇನ್ನೂ ಬೇಕಾಗಿರುವ 400 ಕುದುರೆಗಳನ್ನು ಬೇಡ್ತಾನೆ. ಉಶೀನರನ ಬಳಿಯೂ 200 ಕುದುರೆಗಳು ಮಾತ್ರ ಇದ್ದು ಹಿಂದೆ ಅಯೋಧ್ಯೆ ಮತ್ತು ಕಾಶಿಯಲ್ಲಿ ನಡೆದ ರೀತಿಯಲ್ಲಿಯೇ ಇಲ್ಲಿಯೂ ನಡೆಯುತ್ತೆ. ಮಾಧವಿಯಿಂದ ಉಶೀನರ ಶಿಬಿ ಎನ್ನುವಂತಹ ಮಗುವನ್ನು ಪಡೀತಾನೆ.
ಇಷ್ಟೆಲ್ಲ ಘಟನೆಗಳು ನಡೆಯುವ ಕಾಲಕ್ಕೆ ಗಾಲವ 600 ಕುದುರೆಗಳನ್ನು ಸಂಗ್ರಹಿಸಿರ್ತಾನೆ. ನಂತರ ಮಾಧವಿಯನ್ನು ಕರೆದುಕೊಂಡು ಭೋಜ ದೇಶದಿಂದ ಹೊರಡುವಾಗ ಗರುಡ ಪ್ರತ್ಯಕ್ಷನಾಗ್ತಾನೆ. ಗರುಡನನ್ನು ನೋಡಿದಂತಹ ಗಾಲವ, ಗರುಡ, ಮಾಧವಿಯನ್ನು ಬಳಸಿಕೊಂಡು 600 ಕುದುರೆಗಳನ್ನು ಸಂಪಾದಿಸಿದ್ದೇನೆ. ಇನ್ನು ಕೇವಲ 200 ಕುದುರೆಗಳನ್ನು ಹುಡುಕಿದರೆ ಗುರುದಕ್ಷಿಣೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಾನು ಉಳಿಸ್ಕೊಳ್ತೇನೆ, ಆ ಮೂಲಕ ಕೃತಾರ್ಥನಾಗ್ತೇನೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತಹ ಗರುಡ ನಗುತ್ತಾ, ಗಾಲವ, ಉಳಿದ 200 ಕುದುರೆಗಳನ್ನು ಹುಡುಕುವಂತಹ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾನೆ. ಪ್ರೀತಿಯ ಮೈತ್ರಿ ಸ್ಕ್ವಾಡ್, ಗರುಡ ಯಾಕೆ ಹಾಗೆ ಹೇಳ್ದ? ಮುಂದೆ ಉಳಿದ 200 ಕುದುರೆಗಳು ಗಾಲವನಿಗೆ ಸಿಕ್ಕಿದ್ವಾ? ಗಾಲವ ಗುರುದಕ್ಷಿಣೆಯನ್ನು ತೀರಿಸಿದ್ನ? ಹಾಗಾದರೆ ಮಾಧವಿ ಏನಾದ್ಲು? ಈ ರೀತಿಯ ಹಲವು ಪ್ರಶ್ನೆಗಳು ನಮ್ಮ ಮುಂದಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂತಾದರೆ ನೀವೆಲ್ಲರೂ ದಯವಿಟ್ಟು ಈ ವಿಡಿಯೋದ ಮುಂದಿನ ಭಾಗವನ್ನು ನೋಡಲೇಬೇಕು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ. ಇದೇ ರೀತಿಯ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಪ್ರೀತಿಯ ಚಿನ್ಮಯ ಹೆಗಡೆ. ಧನ್ಯವಾದಗಳು.